ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಸ್ಯಾಂಡಲ್ವುಡ್ನಲ್ಲಿ ಈಗ ಮದುವೆಗಳ ಸೀಸನ್ ನಡೀತಿದೆ ಅಂತಲೇ ಹೇಳ್ಬೋದು. ನಮ್ಮ ಡಾಲಿ ಧನಂಜಯ್ ಅವರ ಮದುವೆ ಆಯಿತು. ರಕ್ಷಿತಾ, ದ ಸ್ಯಾಂಡಲ್ವುಡ್ ಕ್ವೀನ್ ಆದಂತಹ ರಕ್ಷಿತಾ ಅವರ ಬಾಮೈದಿನ ಮದುವೆ ಕೂಡ ಆಯಿತು. ಜಯಮಾಲಾ ಹಾಗೂ ಟೈಗರ್ ಪ್ರಭಾಕರ್ ಅವರ ಮಗಳ ಮದುವೆ ಕೂಡ ಆಯಿತು. ಈ ಎಲ್ಲ ಮದುವೆಗಳಿಗೂ ಜನಗಳು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ರು. ಬಟ್ ಈ ಒಬ್ಬ ನಟಿಯ ಮದುವೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರೂ ಸಹ ಚೀಮಾರಿ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಏನು ಬಟ್ಟೆ ಚೇಂಜ್ ಮಾಡೋ ರೀತಿ ಹುಡುಗನ್ನ ಚೇಂಜ್ ಮಾಡ್ತಿದ್ದಾರೆ, ಈ ರೀತಿ ಹುಡುಗನ್ನ ಮದುವೆ ಆಗ್ಬೋದಾ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ಗಳನ್ನು ಮಾಡಿಕೊಂಡು ಈ ರೀತಿ ಹುಡುಗರನ್ನ ಚೇಂಜ್ ಮಾಡ್ಬೋದಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಜನರು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಮದುವೆ ಅನ್ನುವಂತಹ ವಿಚಾರದ ಬಗ್ಗೆ, ಮದುವೆ ಅನ್ನುವಂತಹ ಆಚರಣೆ ಬಗ್ಗೆ ಇವ್ರಿಗೆ ಮರ್ಯಾದೆನೇ ಇಲ್ಲ, ಅದಕ್ಕೋಸ್ಕರ ಈ ರೀತಿ ಆಡ್ತಿದ್ದಾರೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಿದೆ. ಹಾಗಿದ್ರೆ ಈಗ ಮದುವೆ ಆಗಲಿಕ್ಕೆ ಹೊರಟಿರುವ ನಟಿ ಯಾರು, ಅವರು ಮದುವೆ ಆಗ್ತಿರುವ ಹುಡುಗ ಯಾರು, ಆ ಹುಡುಗ ಈಗ ಆಗ್ತಿರೋದು ಎಷ್ಟನೇ ಮದುವೆ, ಆ್ಯಂಡ್ ಇವ್ರನ್ನ ಎಷ್ಟನೇ ಹೆಂಡತಿಯಾಗಿ ಆ ಹುಡುಗ ಸ್ವೀಕರಿಸ್ತಿದ್ದಾನೆ, ಆ್ಯಂಡ್ ಈ ಮದುವೆ ಬಗ್ಗೆ ಜನಗಳು ಯಾಕೆ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ, ಎಲ್ಲವನ್ನು ಸಹ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಸ್ನೇಹಿತರೆ, ಈಗ ಹಸೆಮಣೆ ಏರಿ ಮದುವೆ ಆಗಲು ಸಿದ್ಧವಾಗಿರುವ ನಟಿ ಯಾರು ಅಂತ ಕೇಳೋದಾದರೆ ಅದು ನಮ್ಮ ಕೋಳಿ ರಮ್ಯಾ ಅವರು. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಸೀಸನ್ 2 ಮೂಲಕ ಟೆಲಿವಿಷನ್ಗೆ ಎಂಟ್ರಿ ಕೊಟ್ಟಂತಹ ಕೋಳಿ ರಮ್ಯಾ ಅವರು ರಿಯಾಲಿಟಿ ಶೋಗಳ ಕ್ವೀನ್ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಇದ್ದರೂ ಕೂಡ ಯಾವುದಾದ್ರೂ ಟಾಸ್ಕ್ ಅಂತ ಬಂದರೆ ಮೈಕೈ ಪರ್ಚ್ಕೊಂಡ್ರೂ ಪರವಾಗಿಲ್ಲ, ಎದ್ರೂ ಪರವಾಗಿಲ್ಲ, ಬಿದ್ದರೂ ಪರವಾಗಿಲ್ಲ, ನಾನು ಈ ಟಾಸ್ಕ್ ಗೆಲ್ಲೇಬೇಕು ಅನ್ನುವಂತಹ ಹಠ ಹಿಡ್ಕೊಂಡು ಆಡ್ತಿದ್ದಂತಹ ವ್ಯಕ್ತಿಯವರು. ಇಷ್ಟು ಸಣ್ಣಕ್ಕಿದ್ರೂ ಈ ರೀತಿ ಟಫ್ ಕಾಂಪಿಟೇಷನನ್ನು ಕೊಡ್ತಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅಕುಲ್ ಬಾಲಾಜಿ ಅವರು ಇವ್ರಿಗೆ ಇದ್ದಂತಹ ರಮ್ಯಾ ಅನ್ನೋ ಹೆಸರಿಗೆ ಕೋಳಿ ರಮ್ಯಾ ಅನ್ನೋ ರೀತಿ ಸೇರಿಸಿದ್ರು. ಕೋಳಿಗಳು ಯಾವ ರೀತಿ ಸಣ್ಣಕ್ಕೆ ಇದ್ರೂ ಎಷ್ಟು ಫಾಸ್ಟಾಗಿ ಓಡುತ್ತೋ ಅದೇ ರೀತಿ ರಮ್ಯಾ ಅವರು ಕೂಡ ತೆಳ್ಳಗಿದ್ರೂ ಟಾಸ್ಕ್ಗಳನ್ನು ತುಂಬ ಫಾಸ್ಟಾಗಿ ಫಿನಿಷ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಇವಳನ್ನ ಕೋಳಿ ರಮ್ಯಾ ಅಂತಲೇ ಫೇಮಸ್ ಮಾಡಿದ್ರು. ಆ ಶೋನಲ್ಲಿ ಇವರು ಸಾಕಷ್ಟು ಜನರಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ, ನೇಮ್ ಫೇಮನ್ನು ಗಿಟ್ಟಿಸ್ಕೊಳ್ತಾರೆ. ಎಷ್ಟರ ಮಟ್ಟಿಗೆ ಇವರ ಕ್ರೇಜ್ ಇತ್ತು ಅಂತಂದರೆ ಇನ್ನೂ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಇವ್ರಿಗೆ ಅವಕಾಶವನ್ನು ಕೊಟ್ಟು ಇವ್ರನ್ನ ಪಾರ್ಟಿಸಿಪೇಟ್ ಮಾಡಿಸ್ತಾರೆ. ಇವ್ರಿಗಿದ್ದಂತಹ ನೇಮ್ ಫೇಮ್ಗೋಸ್ಕರ ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ ನಂತರ ಇವರು ಸೀರಿಯಲ್ಸ್ಗಳಲ್ಲೂ ಸಹ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟ್ ಮಾಡುವಾಗಲೂ ಸಹ ನಮ್ಮ ಕೋಳಿ ರಮ್ಯಾ ಅಂತಲೇ ಹೇಳಿ ಫೇಮಸ್ ಆಗಿದ್ದಂತಹ ಇವರು ಸೀರಿಯಲ್ಸ್ಗಳ ಮುಖಾಂತರ ಮತ್ತಷ್ಟು ಜನಕ್ಕೆ ಹತ್ರ ಆಗ್ತಾರೆ. ಬಟ್ ಹಲವು ವರ್ಷಗಳ ನಂತರ ಕೋಳಿ ರಮ್ಯಾ ಅವರು ಎಲ್ಲಿಯೂ ಸಹ ಕಾಣಿಸ್ಕೊಳೋದಿಲ್ಲ. ಈ ಗ್ಯಾಪಲ್ಲಿ ಅವರು ಶಿಶಿರ್ ಎನ್ನುವಂತಹ ಸೀರಿಯಲ್ ಆರ್ಟಿಸ್ಟನ್ನೇ ಮದುವೆ ಆಗಿರ್ತಾರೆ. ಆ ಒಂದು ವಿಚಾರ ಕೂಡ ವೈರಲ್ ಆಗಿರೋದಿಲ್ಲ. ನಂತರ ಈ ನಡುವೆ ಬಿಗ್ ಬಾಸ್ಗೆ ಶಿಶಿರ್ ಅವರು ಬಂದಾಗ ಈ ವಿಚಾರ ತುಂಬಾ ವೈರಲ್ ಆಗುತ್ತೆ. ಶಿಶಿರ್ ಹಾಗೆ ಕೋಳಿ ರಮ್ಯಾ ಅವರ ಮದುವೆ ಆಗಿದೆ, ಹಾಗೆ ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ವೈರಲ್ ಆಗ್ತವೆ. ಇಬ್ಬರೂ ಸಹ ಸಾಕಷ್ಟು ವರ್ಷಗಳ ಕಾಲ ಪ್ರೀತಿಸಿ ನಂತರ ಮನೆಯವ್ರನ್ನ ಒಪ್ಪಿಸಿ ಅವರೆಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡು ಮದುವೆ ಆಗಿರ್ತಾರೆ. ಮದುವೆ ಆಗಿ ಸೋಷಿಯಲ್ ಮೀಡಿಯಾದಲ್ಲೂ ತಮ್ಮ ಮದುವೆ ಫೋಟೋಗಳನ್ನು ಹಂಚಿಕೊಂಡಿರ್ತಾರೆ. ಬಟ್ ಇವರಿಬ್ಬರ ದಾಂಪತ್ಯ ಜೀವನ ಬಹಳಷ್ಟು ದಿವಸ ಉಳಿಯೋದಿಲ್ಲ. ಮದುವೆ ಆದ ಕೆಲವೇ ತಿಂಗಳಲ್ಲಿ ಇವರು ಡಿವೋರ್ಸನ್ನು ಪಡೆದುಕೊಂಡು ಇಬ್ಬರೂ ಸಹ ದೂರ ಆಗ್ತಾರೆ. ಇಬ್ಬರೂ ಸಹ ಯಾವ ಮಟ್ಟಕ್ಕೆ ದೂರ ಆಗ್ತಾರೆ ಅಂತಂದರೆ ಇಬ್ಬರು ಮದುವೆ ಆಗಿದ್ದಾರೆ ಅನ್ನುವಂತಹ ಸಣ್ಣ ಸುಳಿವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಬಾರ್ದು ಅನ್ನೋ ರೀತಿ ಹಾಕಿದಂತಹ ಎಲ್ಲ ಫೋಟೋಸ್ಗಳನ್ನು ಡಿಲೀಟ್ ಮಾಡ್ತಾರೆ. ನಂತರ ಕಾನೂನಿನ ಮುಖಾಂತರ ಇವರು ಡಿವೋರ್ಸನ್ನು ಸಹ ಪಡೆದುಕೊಳ್ತಾರೆ. ಇಬ್ಬರೂ ಸಹ ಪ್ರೀತಿಸಿ ಮದುವೆ ಆಗಿದ್ರು, ಏನಕ್ಕೆ ಇಷ್ಟು ಬೇಗ ಡಿವೋರ್ಸ್ ಪಡೆದುಕೊಂಡ್ರು ಅನ್ನುವಂತಹ ಪ್ರಶ್ನೆನ ಯಾರೂ ಸಹ ಕೇಳಲಿಲ್ಲ. ಆ್ಯಂಡ್ ಆ ಒಂದು ಪ್ರಶ್ನೆಗಳಿಗೆ ಇವರು ಸಹ ಉತ್ತರವನ್ನು ಕೊಟ್ಟಿರಲಿಲ್ಲ. ಬಟ್ ಶಿಶಿರ್ ಅವರು ಬಿಗ್ ಬಾಸ್ ಸೀಸನ್ 11ಗೆ ಕಂಟೆಸ್ಟೆಂಟ್ ಆಗಿ ಬಂದಾಗ ಈ ಒಂದು ವಿಚಾರ ತುಂಬಾ ವೈರಲ್ ಆಗುತ್ತೆ. ಹೀಗೆ ಶಿಶಿರ್ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ಕೋಳಿ ರಮ್ಯಾ ಅವರ ವಿಚಾರಗಳೆಲ್ಲ ಮತ್ತೆ ಆಚೆ ಬರೋದಕ್ಕೆ ಶುರುವಾಗುತ್ತೆ. ಕೋಳಿ ರಮ್ಯಾ ಅವರ ವಿಚಾರಗಳೆಲ್ಲ ಆಚೆ ಬಂದಾಗ ಮತ್ತೊಂದು ಶಾಕಿಂಗ್ ವಿಚಾರ ಹೊರ ಬರುತ್ತೆ. ಕೋಳಿ ರಮ್ಯಾ ಅವರು ವರ್ಧಾ ಮಾಸ್ಟರ್ DKDಯಲ್ಲಿ ಫೇಮಸ್ ಆಗಿರುವಂತಹ ವರ್ಧಾ ಮಾಸ್ಟರ್ ಅವರ ಜೊತೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಅವ್ರ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರಗಳೆಲ್ಲ ಹೊರ ಬರುತ್ತೆ. ಆ ಕಡೆ ವರ್ಧಾ ಮಾಸ್ಟರ್ ಕೂಡ ತಮ್ಮ ಡ್ಯಾನ್ಸ್ ಪಾರ್ಟ್ನರ್ ಆದಂತಹ ರಮ್ಯಾ ಅನ್ನುವವರನ್ನ ಮದುವೆ ಆಗಿರ್ತಾರೆ. ಮದುವೆ ಆಗಿ ಹಲವಾರು ವರ್ಷಗಳೇ ಕಳೆದಿರುತ್ತೆ. ಹಾಗೆ ಇಬ್ಬರಿಗೂ ಸಹ ಒಂದು ಮುದ್ದಾದ ಹೆಣ್ಣು ಮಗು ಸಹ ಇರುತ್ತೆ. ಅದನ್ನು ಸಹ ನೋಡದೆ ಕೋಳಿ ರಮ್ಯಾ ಅವರು ಇವರಿಬ್ಬರ ಒಂದು ರಿಲೇಷನ್ಶಿಪ್ಪಲ್ಲಿ ಹೋಗಿ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದರು ಅಂತ ಅಂದಿದ ತಕ್ಷಣ ಅವರ ರಿಲೇಷನ್ಶಿಪ್ ನುಚ್ಚು ನೂರಾಗ್ಬಿಡುತ್ತೆ. ವರ್ಧಾ ಮಾಸ್ಟರ್ ಹಾಗೆ ಕೋಳಿ ರಮ್ಯಾ ಅವರ ರಿಲೇಷನ್ಶಿಪ್ ಬಗ್ಗೆ ಗೊತ್ತಾಗಿದ ತಕ್ಷಣ ವರ್ಧಾ ಮಾಸ್ಟರನ್ನು ಮದುವೆ ಆಗಿದ್ದಂತಹ ರಮ್ಯಾ ಅವರು ತನ್ನ ಮಗುವನ್ನು ಕರ್ಕೊಂಡು ವರ್ಧಾ ಮಾಸ್ಟರ್ ಅವ್ರನ್ನ ಬಿಟ್ಬಿಟ್ಟು ಹೊರಟೆ ಹೋಗ್ತಾರೆ. ಇದನ್ನು ಅಡ್ವಾಂಟೇಜ್ ಆಗಿ ಪಡೆದುಕೊಂಡ ರಮ್ಯಾ ಅವರು ವರ್ಧಾ ಮಾಸ್ಟರ್ ಜೊತೆ ಇನ್ನೂ ಕ್ಲೋಸ್ ಆಗ್ತಾರೆ. ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ.
ಇದನ್ನೆಲ್ಲ ನೋಡಿದಂತಹ ಜನಗಳಿಗೆ ಆಗಲೂ ಸಹ ಅನಿಸಿದ್ದು ಒಂದೇ, ವರ್ಧಾ ಮಾಸ್ಟರ್ಗೆ ಬುದ್ಧಿ ಇಲ್ಲ ಅನಿಸುತ್ತೆ. ಪ್ರೀತಿಸಿ ಮದುವೆ ಆಗಿದ್ರು, ಮದುವೆ ಆಗಿ ಒಂದು ಹೆಣ್ಣು ಮಗು ಸಹ ಇತ್ತು. ಅಂಥ ಒಂದು ಮುದ್ದಾದ ಸಂಸಾರವನ್ನು ಬಿಟ್ಟು, ರಮ್ಯಾ ಅವರನ್ನು ಬಿಟ್ಟು ಈಗ ಕೋಳಿ ರಮ್ಯಾ ಅವ್ರ ಜೊತೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಇವ್ರಿಗೇನು ಬುದ್ಧಿ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಕಾಡ್ತಿತ್ತು. ನಂತರ ವರ್ಧಾ ಮಾಸ್ಟರ್ ಹಾಗೆ ರಮ್ಯಾ ಅವರ ಮಧ್ಯೆ ಡಿವೋರ್ಸ್ ಆದಮೇಲಂತೂ ಕೋಳಿ ರಮ್ಯಾ ಅವರು ಮತ್ತು ವರ್ಧಾ ಮಾಸ್ಟರ್ ಅವರು ಪಬ್ಲಿಕ್ಕಲ್ಲೇ ತಮ್ಮ ಲವ್ವಿ ಡವ್ವಿಯನ್ನು ಶುರು ಮಾಡ್ಕೊಂಡಿದ್ರು. ಎಲ್ಲರ ಮುಂದೆನೂ ನಾವಿಬ್ಬರು ಕಪಲ್ಸ್ ಅನ್ನೋ ರೀತಿ ಓಡಾಡೋದು, ಹಾಗೆ ನಾವಿಬ್ಬರು ಮದುವೆ ಆಗ್ತಿದ್ದೀವಿ ಅನ್ನುವ ವಿಚಾರಗಳನ್ನೆಲ್ಲ ಹೇಳ್ಕೊಳ್ತಿದ್ರು. ಇಬ್ಬರು ಗೋವಾಗೂ ಸಹ ಹೋಗಿ ಬರ್ತಾರೆ, ಇಬ್ಬರು ಒಂದೇ ಫ್ಲ್ಯಾಟಲ್ಲೂ ಸಹ ಉಳ್ಕೊಳ್ತಾರೆ. ಇಬ್ರಿಗೂ ಸಹ ಒಂದು ಚೂರು ಗಿಲ್ಟ್ ಅನ್ನೋದು ಕಾಡೋದಿಲ್ಲ. ಲೈಕ್ ಕೋಳಿ ರಮ್ಯಾ ಅವರು ನಾನು ಇದಕ್ಕೂ ಮುಂಚೆ ಒಬ್ಬರನ್ನ ಪ್ರೀತಿಸಿ ಮದುವೆ ಆಗಿದೆ, ಅವ್ರನ್ನ ಬಿಟ್ಟು ಬಂದಿದ್ದೀನಿ ಅನ್ನೋ ಗಿಲ್ಟ್ ಇವರಲ್ಲೂ ಇರೋದಿಲ್ಲ. ಹಾಗೆ ವರ್ಧಾ ಮಾಸ್ಟರಲ್ಲೂ ಸಹ ನಾನು ಒಂದು ಹೆಣ್ಣು ಮಗುವಿನ ತಂದೆ ಅನ್ನುವಂತಹ ಗಿಲ್ಟ್ ಕೂಡ ಅವರಲ್ಲೂ ಸಹ ಇರೋದಿಲ್ಲ. ಎಲ್ಲವನ್ನ ಬಿಟ್ಟು ಇಬ್ಬರು ಬೀದಿ ಬೀದಿಯಲ್ಲಿ ಕೈ ಹಿಡ್ಕೊಂಡು ಸುತ್ತಾಡೋದು, ಇಬ್ಬರು ರೀಲ್ಸ್ ಮಾಡೋದು, ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಇವರಿಬ್ಬರಿಗೂ ಸಹ ಸಾಕಷ್ಟು ಫ್ಯಾನ್ಸ್ ಇರೋದ್ರಿಂದ ಇವರಿಬ್ಬರು ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿದ್ರು ಅಂತಂದರೆ ಲೈಕ್ ಇಬ್ಬರು ಸಹ ಮುದ್ದಾದ ಜೋಡಿ, ಕ್ಯೂಟ್ ಪೇರ್, ಆದಷ್ಟು ಬೇಗ ಮದುವೆ ಆಗಿ ಅಂತ ಸಜೆಸ್ಟ್ ಮಾಡ್ತಿದ್ದಿದ್ದವರೇ ಜಾಸ್ತಿ. ವರ್ಧಾ ಮಾಸ್ಟರ್ ನಿಮಗೆ ಮದುವೆ ಆಗಿದೆ, ನಿಮ್ಗೊಂದು ಹೆಣ್ಣು ಮಗು ಇದೆ, ನೀವು ಯಾಕೆ ಈ ರೀತಿ ಆಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡೋರಂತೂ ಯಾರೂ ಇರಲಿಲ್ಲ. ಇನ್ನೇನು ಇಬ್ಬರು ಸುತ್ತೋದಕ್ಕೆ ಶುರು ಮಾಡಿದ್ದಾರೆ, ಇಬ್ಬರು ಒಂದೇ ಫ್ಲ್ಯಾಟಲ್ಲಿ ಸಹ ಉಳ್ಕೊಂಡಿದ್ದಾರೆ. ಹಾಗಿದ್ರೆ ಇವರಿಬ್ಬರು ಖಂಡಿತವಾಗ್ಲೂ ಮದುವೆ ಆಗ್ತಾರೆ ಅಂದ್ಕೊಂಡಿದ್ದಂತಹ ಫ್ಯಾನ್ಸ್ಗಳಿಗೆ ಈಗ ಒಂದು ಶಾಕಿಂಗ್ ಸುದ್ದಿ ಹೊರಬಂದಿದೆ. ಏನು ಅಂತಂದರೆ ಕೋಳಿ ರಮ್ಯಾ ಅವರ ಮನೆಯಲ್ಲಿ ಈಗಾಗಲೇ ಮದುವೆ ಸಂಭ್ರಮ ಶುರುವಾಗಿದೆ. ಕೋಳಿ ರಮ್ಯಾ ಅವರು ತುಂಬ ಗ್ರ್ಯಾಂಡಾಗಿ ತಮ್ಮ ಎಲ್ಲ ಮದುವೆ ಶಾಸ್ತ್ರಗಳನ್ನು ಮಾಡ್ಕೊತಿದ್ದಾರೆ. ಬಳೆ ಶಾಸ್ತ್ರ ಆಗಿರ್ಬೋದು, ಅರ್ಶಿನ ಶಾಸ್ತ್ರ ಆಗಿರ್ಬೋದು, ಸಂಗೀತ ಪ್ರೋಗ್ರಾಮ್ ಆಗಿರ್ಬೋದು, ಎಲ್ಲನೂ ಸಹ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಆ್ಯಂಡ್ ಇವರು ಅಪ್ಲೋಡ್ ಮಾಡ್ತಿರುವಂತಹ ಫೋಟೋಸ್ಗಳಿಗೆ ಕಮೆಂಟ್ಸ್ಗಳ ಸುರಿಮಳೆ ಆಗ್ತಿದೆ ಅಂತಲೇ ಹೇಳ್ಬೋದು. ಅಯ್ಯೋ ಕೋಳಿ ರಮ್ಯಾ ಮತ್ತೆ ಮದುವೆ ಆಗ್ತಿದ್ದೀರಾ, ಎಷ್ಟು ಜನನ ಮದುವೆ ಆಗ್ತೀರಾ, ಈ ಬಾರಿ ಸಿಕ್ಕಿರುವಂತಹ ಬಲಿಕ ಬಕ್ರ ಯಾರು, ಒಳ್ಳೆ ಬಟ್ಟೆ ಚೇಂಜ್ ಮಾಡೋ ರೀತಿ ಹುಡುಗರನ್ನ ಮದುವೆ ಆಗ್ತಿದ್ದೀರಲ್ವಾ ಅನ್ನೋ ರೀತಿ ಪ್ರಶ್ನೆಗಳನ್ನ ಸಾಕಷ್ಟು ಜನ ಕೇಳ್ತಿದ್ದಾರೆ. ಬಟ್ ಇದು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿರುವಂತಹ ಕೋಳಿ ರಮ್ಯಾ ಅವರು ತುಂಬ ಗ್ರ್ಯಾಂಡಾಗಿ ಮದುವೆ ಆಗೋದಕ್ಕೆ ಹೊರಟಿದ್ದಾರೆ. ನೋಡಲಿಕ್ಕೆ ಇದು ತನ್ನ ಮೊದಲನೇ ಮದುವೆ ಅನ್ನೋ ರೀತಿ ತುಂಬ ಗ್ರ್ಯಾಂಡಾಗಿ ಮದುವೆ ಆಗೋದಕ್ಕೆ ಹೊರಟಿದ್ದಾರೆ. ಸೆಲೆಬ್ರಿಟೀಸ್ಗಳಾದ ಮೇಲೆ ಲೈಕ್ ಸಮಾಜ ಏನು ಅಂದ್ಕೊಳ್ಳುತ್ತೆ, ನನ್ನ ಫ್ಯಾನ್ಸ್ಗಳಿಗೆ ಏನು ಅಂದ್ಕೊಳ್ಳುತ್ತೆ, ಅದಕ್ಕೆಲ್ಲ ಇವರು ತಲೆನೇ ಕೆಡ್ಸ್ಕೊಳ್ಳಲ್ಲ ಅನಿಸುತ್ತೆ. ಈಗ ಕೋಳಿ ರಮ್ಯಾ ಅವರು ಸದ್ಯಕ್ಕೆ ವರ್ಧಾ ಮಾಸ್ಟರನ್ನೇ ಮದುವೆ ಆಗ್ತಿದ್ದಾರಾ ಅಥವಾ ಬೇರೊಂದು ಹುಡುಗನ ಮದುವೆ ಆಗ್ತಿದ್ದಾರಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ಗಳು ಖಂಡಿತವಾಗ್ಲೂ ಸಿಕ್ಕಿಲ್ಲ. ಯಾಕೆ ಅಂದರೆ ಕೋಳಿ ರಮ್ಯಾ ಅವರು ತಾನು ಮದುವೆ ಆಗ್ತಿರುವಂತಹ ಹುಡುಗನ ವಿಚಾರವಾಗಿ ಯಾವುದೇ ಒಂದು ಮಾಹಿತಿಯನ್ನು ಸಹ ಬಿಟ್ಕೊಂಡಿಲ್ಲ. ಸೊ ಈ ಕಾರಣಕ್ಕಾಗಿ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಶಿಶಿರ್ ಅವರಾಯಿತು, ವರ್ಧಾ ಮಾಸ್ಟರ್ ಆಯಿತು, ಈಗ ಸಿಕ್ಕಿರುವಂತಹ ಬಲಿಕ ಬಕ್ರ ಯಾರು, ಆ್ಯಂಡ್ ಈ ಮದುವೆ ಎಷ್ಟು ದಿನ ಉಳಿಸ್ಕೊಳ್ತೀರಾ, ಎಷ್ಟು ಬೇಗ ಡಿವೋರ್ಸ್ ಕೊಡ್ತೀರಾ, ಡಿವೋರ್ಸ್ ಕೊಟ್ಟು ಮತ್ತೆ ಇನ್ಯಾರನ್ನ ನೋಡ್ಕೋತೀರಾ ಅನ್ನೋ ರೀತಿ ಪ್ರಶ್ನೆಗಳನ್ನೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದಿಷ್ಟು ಜನ ಚೀಮಾರಿಯನ್ನು ಹಾಕ್ತಿದ್ದಾರೆ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹುಟ್ಟಿ ಸಂಸ್ಕೃತಿಗೆ, ಮದುವೆಗೆ, ಮಾಡುವಂತಹ ಆಚರಣೆಗಳಿಗೆ ತುಂಬ ಬೆಲೆಯನ್ನು ಕೊಡ್ತೀರಿ ನಾವೆಲ್ಲ, ಅದೆಲ್ಲವನ್ನು ಬಿಟ್ಟು ಹೀಗೆ ಬಟ್ಟೆ ಚೇಂಜ್ ಮಾಡೋ ರೀತಿ ಹುಡುಗರನ್ನ ಚೇಂಜ್ ಮಾಡ್ತಿದ್ಯಲ್ಲ, ನೀನು ಎಂಥ ಹುಡುಗಿ ಇರಬೇಡ, ನೀನು ಇಲ್ಲಿ ಹುಟ್ಟಬೇಕಾದವಳಲ್ಲ ಅಂತೆಲ್ಲ ಸಹ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಸೊ ಹಾಗಿದ್ರೆ ಕೋಳಿ ರಮ್ಯಾ ಅವರು ಈಗ ಮದುವೆ ಆಗ್ತಿರುವುದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.